ಶ್ರೀಗುರುಭ್ಯೋ ನಮಃ ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರು, ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳು, ತತ್ವ ಜಿಜ್ಞಾಸುಗಳು, ವೇದಾಂತಿಗಳು ಆಗಿರುವಂಥ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೀತಿಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಭಗವತ್ಪಾದ ಶಂಕರಾಚಾರ್ಯರವರು ಕಾಠಕೋಪನಿಷತ್ತಿನ ಎಲ್ಲ ಮಂತ್ರಗಳಿಗೂ ಸುಂದರವಾಗಿ ವಿವರಣ ರೂಪವಾಗಿರುವಂಥ ಭಾಷ್ಯ ಬರೆದಿದ್ದಾರೆ. ಅಲ್ಲಿ ಒಂದು ಮಂತ್ರ ಬರುತ್ತದೆ. ಆ ಮಂತ್ರಕ್ಕೆ ಭಗವತ್ಪಾದ ಶಂಕರರು ಸೊಗಸಾದ ಭಾಷ್ಯ ಬರೆದಿದ್ದಾರೆ. ಅಸ್ತಿತ್ಯೇವೋಪಲಬ್ಧವ್ಯಃ ತತ್ವಭಾವೇನ ಚೋಭಯೋಃ ಅಸ್ತಿತ್ಯೇವೋಪಲಬ್ಧಸ್ಯ ತತ್ವಭಾವಃ ಪ್ರಸೀದತಿ. ಇದು ಮೃತ್ಯುವಿನ ಮಾತು, ಮೃತ್ಯುದೇವತೆಯ ಉಪದೇಶ. ನಚಿಕೇತನ ಪ್ರಶ್ನೆಗೆ ಮೃತ್ಯುದೇವತೆಯ ಉತ್ತರ. ನಚಿಕೇತ ಕಠೋಪನಿಷತ್ತಿನಲ್ಲಿ ಶಿಷ್ಯ, ಮೃತ್ಯುದೇವತೆ ಗುರು. ಶಿಷ್ಯನಾದ ನಚಿಕೇತ ಕೇಳ್ತಾ ಇದ್ದಾನೆ, ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯೇ ಅಸ್ತೀತ್ಯೇಕೆ ನಾಯಮಸ್ತೀತಿ ಚೈಕೆ ಏತದ್ವಿದ್ಯಾಂ ಅನುಶಿಷ್ಟಸ್ತ್ವಯಾಹಂ ವರಾಣಾಂ ಏಷ ವರಸ್ತೃತೀಯಃ. ಮೃತ್ಯುದೇವತೆಯೇ, ನನಗೊಂದು ಸಂಶಯವಿದೆ. ಈ ಶರೀರ ಸತ್ತೋದ ಮೇಲೆ ಆತ್ಮನು ಇರುತ್ತಾನೆ ಎಂದು ಕೆಲವರು ಹೇಳ್ತಾರೆ, ಆತ್ಮನು ಇರುವುದಿಲ್ಲ ಎಂದು ಮತ್ತೆ ಕೆಲವರು ಹೇಳ್ತಾರೆ. ಆತ್ಮನು ಇರುತ್ತಾನೋ ಇಲ್ಲವೋ ನನಗೆ ಸಂಶಯ ಬರ್ತಾ ಇದೆ, ತಿಳಿಸ್ಕೊಡು ಅಂತ ಹೇಳ್ತಾನೆ. ಪೂರ್ವ ಮೀಮಾಂಸಕರು ಆತ್ಮನು ಸಾಯುವುದಿಲ್ಲ, ಶರೀರ ಮಾತ್ರ ಸಾಯುತ್ತದೆ ಅಂತಾರೆ. ವೇದಾಂತಿಗಳು ಕೂಡ ಆತ್ಮನನ್ನು ಅಜೋ ನಿತ್ಯ ಶಾಶ್ವತೋಯಂ ಪುರಾಣ ಅಂತ ಹೇಳ್ತಾರೆ. ಅದೇ ಚಾರ್ವಾಕರೇ ಮುಂತಾದವರು ಶರೀರ ಸತ್ತೋಯ್ತು ಅಂದರೆ ಆತ್ಮ ಸತ್ತೋದ, ಆತ್ಮ ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ನನಗೊಂದು ಸಂಶಯ ಬಂದಿದೆ, ಆತ್ಮನು ಇರುತ್ತಾನೋ ಇಲ್ಲವೋ ಉತ್ತರ ಕೊಡು ಅಂತ ಕೇಳ್ತಾನೆ. ಈ ಪ್ರಶ್ನೆಗೆ ಬ್ರಹ್ಮನಿಷ್ಠನಾದ ಮೃತ್ಯುದೇವತೆ ಯಮದೇವತೆ ಉತ್ತರ ಕೊಡ್ತಾನೆ. ಅಸ್ತಿತ್ಯೇವೋಪಲಬ್ಧವ್ಯ. ಆತ್ಮನನ್ನು ಇದ್ದಾನೆ ಅಂತಲೇ ತಿಳ್ಕೊಳ್ಬೇಕು. ಆತ್ಮನಿಗೆ ನಾಶವೇ ಇಲ್ಲ. ಶರೀರವಿದ್ದರೂ ಆತ್ಮ ಇದ್ದಾನೆ, ಶರೀರ ಹೋದರೂ ಆತ್ಮ ಇದ್ದಾನೆ. ಆತ್ಮನಿಗೆ ನಾಶವೇ ಇಲ್ಲ ಅಂತ ಹೇಳ್ತಾನೆ. ಯಾವಾಗ ಮನುಷ್ಯನು ಆತ್ಮನಿದ್ದಾನೆ ಅಂತ ತಿಳ್ಕೋತಾನೋ ಅಂಥವನಿಗೆ ಅಸ್ತಿತ್ಯೇವೋಪಲಬ್ಧಸ್ಯ, ಆತ್ಮನಿದ್ದಾನೆ ಎಂದು ತಿಳಿದುಕೊಂಡರೆ ಅಂಥವನಿಗೆ ತತ್ವಭಾವ ಪ್ರಸೀದತಿ. ನಿಜವಾಗಿರುವಂಥ ಆತ್ಮನ ಸ್ವರೂಪವು ಪ್ರಸನ್ನವಾಗುತ್ತದೆ, ಆತ್ಮನ ಸ್ವರೂಪವು ತಾನೇ ತಾನಾಗಿ ತಿಳಿಯುತ್ತದೆ ಎಂದು ಮೃತ್ಯುದೇವತೆಯ ಮಾತು. ಭಗವತ್ಪಾದ ಶಂಕರರು ಈ ಒಂದು ಮಂತ್ರಕ್ಕೆ ಸೊಗಸಾದ ಭಾಷ್ಯ ಬರೆದಿದ್ದಾರೆ. ಅದನ್ನು ಓದ್ತೇನೆ ನೋಡಿ. ಪಶ್ಚಾತ್ ಪ್ರತ್ಯಸ್ತಮಿತ ಸರ್ವೋಪಾಧಿರೂಪಃ ಆತ್ಮನಃ ತತ್ವಭಾವಃ ವಿದಿತಾಭ್ಯಾಂ ಅನ್ಯಃ ಅದ್ವಯ ಸ್ವಭಾವಃ
ನೇತಿ ನೇತಿ ಅಸ್ಥೂಲಂ ಅನನೋ ಅಹ್ರಸ್ವಂ ಇತ್ಯಾದಿ ಶ್ರುತಿ ನಿರ್ದಿಷ್ಟ ಪ್ರಸೀದತಿ ಅಭಿಮುಖೀ ಭವತಿ ಆತ್ಮಪ್ರಕಾಶನಾಯ. ಶಾಂಕರ ಭಾಷ್ಯ, ಸುಂದರ ಭಾಷ್ಯ, ಶಾಂಕರೀ ಭಾಷ್ಯ ಅದ್ಭುತವಾಗಿದೆ. ಜೀವಮಾನದಲ್ಲಿ ಮುಮುಕ್ಷು ಸನ್ಯಾಸಿಗಳು ಇಂಥ ವಾಕ್ಯಗಳನ್ನು ಅವಶ್ಯವಾಗಿ ಮನನ ಮಾಡಲೇಬೇಕು. ಇಲ್ಲಿ ತತ್ವಭಾವವು ಅವನಿಗೆ ಹೊಳೆಯುತ್ತದೆ ಎಂದು ಮೃತ್ಯುದೇವತೆ. ತತ್ವಭಾವ ಅಂದ್ರೇನು? ಆತ್ಮನ ಸ್ವರೂಪ. ಆತ್ಮ ಹೇಗಿದ್ದಾನೆ? ಪ್ರತ್ಯಸ್ತಮಿತ ಸರ್ವೋಪಾಧಿ ರೂಪ. ಆತ್ಮನಲ್ಲಿ ಯಾವ ಉಪಾಧಿಗಳ ಸಂಬಂಧವಿಲ್ಲ. ಆತ್ಮನು ಗಂಡಲ್ಲ, ಹೆಣ್ಣಲ್ಲ, ಹಿಂದುವಲ್ಲ, ಕ್ರಿಶ್ಚಿಯನ್ನಲ್ಲ, ಮುಸಲ್ಮಾನನಲ್ಲ. ಆತ್ಮನು ಚಿಕ್ಕವನಲ್ಲ, ದೊಡ್ಡವನಲ್ಲ. ಆತ್ಮನು ಬಡವನಲ್ಲ, ಶ್ರೀಮಂತನಲ್ಲ. ಯಾವ ಉಪಾಧಿಗಳು ಇಲ್ಲದೆ ಇರುವಂಥ ಸ್ವರೂಪವೇ ಆತ್ಮನ ಸ್ವರೂಪ. ಪ್ರತ್ಯಸ್ತಮಿತ ಸರ್ವೋಪಾಧಿ ರೂಪ ಆತ್ಮನಃ ತತ್ವಭಾವ. ನಾನು ಯಾವ ಉಪಾಧಿಗಳ ಸಂಬಂಧವೂ ಇಲ್ಲದಿರುವ ಸಚ್ಚಿದಾನಂದ ಮಂಗಳ ಸ್ವರೂಪವಾದ ಆತ್ಮನೇ ಆಗಿದ್ದೇನೆ ಎನ್ನುವುದಕ್ಕೆ ಹೆಸರು ತತ್ವಭಾವ. ವಿದಿತ ವಿದಿತಾಭ್ಯಾಮನ್ಯ. ಇದು ಕೇನೋಪನಿಷತ್ತಿನ ಮಾತು. ಕೇನು ಹೇಳ್ತಾ ಇದೆ, ಅಲ್ಲಿ ಪರಮಾತ್ಮ ಹೇಳುವಾಗ ವಿದಿತ ಅವಿದಿತ ಎರಡನ್ನು ಮೀರಿದ್ದಾನೆ ಆತ್ಮ ಅಂತ ಹೇಳ್ತಾ ಇದೆ. ಕಠೋಪನಿಷತ್ತಿನಲ್ಲಿಯೂ ಅನ್ಯತ್ರ ಧರ್ಮಾದನ್ಯತ್ರ ಧರ್ಮಾತ್ ಅನ್ಯತ್ತಾಸ್ಮಾತ್ ಕೃತಾಕೃತಾತ್ ಅನ್ಯತ್ರ ಭೂತಾಚ್ಚ ಭವ್ಯಾಚ್ಚ ಯತ್ತತ್ ಪಶ್ಯಸಿ ತದ್ವದ. ಇಂಥ ಆತ್ಮಸ್ವರೂಪ ಅವನಿಗೆ ಅರ್ಥವಾಗುತ್ತೆ. ಆತ್ಮನು ವಿದಿತವೂ ಅಲ್ಲ, ಅವಿದಿತವೂ ಅಲ್ಲ. ವಿದಿತಾವಿದಿತಗಳಿಗಿಂತ ವಿಲಕ್ಷಣನಾದವನು. ಅದ್ವಯ ಸ್ವಭಾವ. ಆತ್ಮನ ಸ್ವರೂಪ ಅದ್ವಯವಾಗಿದೆ. ನೇಹ ನಾನಾಸ್ತಿ ಕಿಂಚನ. ಆತ್ಮನಲ್ಲಿ ಯಾವ ದ್ವೈತ ಪ್ರಪಂಚವೂ ಇಲ್ಲ. ನೇತಿ ನೇತೀತಿ ಅಸ್ಥೂಲಂ ಅನನು. ಎಂಥ ವಾಕ್ಯ! ಉಪನಿಷತ್ತುಗಳಲ್ಲಿ ಆತ್ಮನನ್ನು ಅಶಬ್ದಮಸ್ಪರ್ಶಮರೂಪಮವ್ಯಯಂ ತಥಾರಸಂ ನಿತ್ಯಮಗಂಧವಚ್ಚಯತಿ ಅನಾದ್ಯನಂತಂ ಮಹತಃ ಪರಂ ಧ್ರುವಂ ನಿಚಾಯತನ್ ಮೃತ್ಯುಮುಖಾತ್ ಪ್ರಮುಚ್ಯತೆ. ಆತ್ಮನಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಯಾವ ಭೇದವೂ ಇಲ್ಲ. ಆತ್ಮನನ್ನು ನೇತಿ ನೇತಿ ಎಂದು ಶ್ರುತಿ ತಿಳಿಸುತ್ತಿದೆ. ಅಸ್ಥೂಲಂ ಅನನೋ ಅಹ್ರಸ್ವಂ ಅದೀರ್ಘಂ. ಆತ್ಮನ ದಪ್ಪಗಿಲ್ಲ, ಆತ್ಮನ ಸಣ್ಣಗಿಲ್ಲ, ಆತ್ಮನ ಹಗುರವಾಗಿಲ್ಲ, ಆತ್ಮನ ತೂಕವಾಗಿಲ್ಲ, ಆತ್ಮನ ಕಪ್ಪಲ್ಲ, ಕೆಂಪಲ್ಲ, ಹಸರಲ್ಲ. ಆತ್ಮನು ನಿರ್ವಿಶೇಷ ನಿರುಪಾಧಿಕ ಸ್ವರೂಪನಾಗಿದ್ದಾನೆ. ಇದಕ್ಕೆ ಹೆಸರು ತತ್ವಭಾವ. ಇಂಥ ತತ್ವಭಾವವು ಪ್ರಸೀದತಿ, ಅವನ ಮನಸ್ಸಿನಲ್ಲಿ ಹೊಳೆಯುತ್ತದೆ, ಫ್ಲ್ಯಾಶ್ ಆಗುತ್ತೆ. ಆಹಾ, ಇಂಥ ಆತ್ಮಸ್ವರೂಪವೇ ನಾನಾಗಿದ್ದೇನೆ. ಅಭಿಮುಖೀ ಭವತಿ. ನೋಡಿ, ಯಾರು ಸದ್ಗುರು ಸೇವೆಯನ್ನು ಮಾಡುತ್ತಾ ಸದ್ಗುರುಗಳಿಂದ ವೇದಾಂತ ವಿಚಾರವನ್ನು ಮಾಡುತ್ತಾ ವೇದಾಂತ ಚಿಂತನ ಪರರಾಗಿದ್ದಾರೆಯೋ, ವೇದಾಂತ ಮಂಥನ ಪರರಾಗಿದ್ದಾರೆಯೋ, ವೇದಾಂತವನ್ನೇ ಯಾವಾಗಲೂ ಮನಸ್ಸಿನಲ್ಲಿ ಹೊರಳಾಡಿಸ್ತಾ ಇದ್ದಾರೆಯೋ ಅಂಥ ಮಹಾತ್ಮರಿಗೆ ಆತ್ಮಪ್ರಕಾಶನಾಯ. ಆತ್ಮನು ತನ್ನ ಸ್ವರೂಪವನ್ನು ತಾನೇ ತೋರಿಸುತ್ತಾನೆ. ಆದ್ದರಿಂದ ಪ್ರಾರಂಭದ ಹಂತದಲ್ಲಿ ಮುಮುಕ್ಷು ಜನಗಳು ಪರಮಾತ್ಮನನ್ನು ಇದ್ದಾನೆ ಎಂದು ತಿಳಿದುಕೊಳ್ಳಬೇಕು ಎನ್ನುವುದು ಅಧ್ಯಾರೋಪ ದೃಷ್ಟಿ. ಇದ್ದಾನೆ ಅಂತ ತಿಳ್ಕೊಳ್ಬೇಕು ಅಂದರೆ ಇಲ್ಲ ಎಂದು ತಿಳಿಯಬಾರದು ಅಂತ ಅಪವಾದ. ಮುಂದೆ ಗೊತ್ತಾಗತ್ತೆ ಆತ್ಮನ ಸ್ವರೂಪ ಇದ್ದಾನೆ ಅಂತಲೂ ಅಲ್ಲ, ಇಲ್ಲ ಅಂತಲೂ ಅಲ್ಲ. ಇದ್ದಾನೆ ಇಲ್ಲ ಎನ್ನುವ ಉಭಯ ವಿಧವಾದ ಶಬ್ದವನ್ನು ಪ್ರತ್ಯಯವನ್ನು ಮೀರಿರುವ ತತ್ವವೇ ಪರಬ್ರಹ್ಮ ತತ್ವ. ಇದನ್ನು ಗೀತಾಚಾರ್ಯ ವಾಸುದೇವ ಕೃಷ್ಣ ಪರಮಾತ್ಮ ಹೇಳಿಬಿಟ್ಟ ಭಗವದ್ಗೀತೆಯ 13ನೇ ಅಧ್ಯಾಯದ 12ನೇ ಶ್ಲೋಕದಲ್ಲಿ.
ಏನಂತ ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾಮೃತಮಶ್ನುತೆ ಅನಾದಿಮತ್ಪರಂ ಬ್ರಹ್ಮ ನ ಸತ್ತನ್ನಾಸದುಚ್ಯತೆ ಅಂತ ಶ್ಲೋಕ. ಒಂದು ಜ್ಞೇಯವಾದ ತತ್ವವುಂಟು, ನಾರಾಯಣಂ ಮಹಾಜ್ಞೇಯಂ. ಅದನ್ನು ತಿಳಿದುಕೊಂಡರೆ ಅಮೃತತ್ವವನ್ನೇ ಹೊಂದುತ್ತಾನೆ. ಯಾವ ಮನುಷ್ಯನು, ಯಾವ ಸಾಧಕನು ಈ ತತ್ವವನ್ನು ತಿಳಿದುಕೊಂಡರೆ ಅಮೃತತ್ವ ಹೊಂದುತ್ತಾನೆ, ಮೋಕ್ಷ ಹೊಂದುತ್ತಾನೆ. ಆ ತತ್ವ ಹೇಗಿದೆ? ಅನಾದಿಮತ್ ಪರಂಬ್ರಹ್ಮ, ಆದಿ ಇಲ್ಲದ ಪರಬ್ರಹ್ಮವೇ ಅದು. ಹೇಗಿದೆಯಪ್ಪ ಅಂತಂದರೆ 13 ಕ್ಷಮಿಸಬೇಕು, 13ನೇ ಅಧ್ಯಾಯ 13ನೇ ಶ್ಲೋಕ. ಅದು ಹೇಗಿದೆ ಅಂತಂದರೆ ಅನಾದಿಮತ್ ಪರಂ ಬ್ರಹ್ಮ ನ ಸತ್ತನ್ನಾಸದುಚ್ಯತೆ. ಅದು ಸತ್ತೂ ಅಲ್ಲ, ಅಸತ್ತೂ ಅಲ್ಲ, ಇದೆ ಅಂತಲೂ ಅಲ್ಲ, ಇಲ್ಲ ಅಂತಲೂ ಅಲ್ಲ, ಇದೇ ಇಲ್ಲ ಎನ್ನುವ ಉಭಯ ವಿಧವಾಗಿರುವಂಥ ಶಬ್ದ ಪ್ರತ್ಯಯಗಳನ್ನು ಮೀರಿದ ತತ್ವ. ಆ ಶ್ಲೋಕಕ್ಕೆ ಭಗವತ್ಪಾದ ಶಂಕರಾಚಾರ್ಯರವರು ವಿಸ್ತಾರವಾದ ಭಾಷ್ಯ ಬರೆದಿದ್ದಾರೆ ನೋಡಿ. 13ನೇ ಅಧ್ಯಾಯ 13ನೇ ಶ್ಲೋಕ ತುಂಬ ಚೆನ್ನಾಗಿದೆ. ಒಟ್ಟಿನಲ್ಲಿ ಪರಬ್ರಹ್ಮವನ್ನು ಇದೆ ಅಂತಲಾಗಲಿ ಇಲ್ಲ ಅಂತಲಾಗಲಿ ತಿಳ್ಕೊಳ್ಬಾರ್ದು. ಪ್ರಾರಂಭದ ಹಂತದಲ್ಲಿ ಅಧ್ಯಾರೋಪ ದೃಷ್ಟಿಯಿಂದ ಬ್ರಹ್ಮವನ್ನು ಇದೆ ಎಂದು ತಿಳಿದುಕೊಂಡರೆ ಮುಂದೆ ಅವನಿಗೆ ನಾನು ಬ್ರಹ್ಮಸ್ವರೂಪನಾಗಿದ್ದೇನೆ, ನಿರುಪಾಧಿಕನಾಗಿದ್ದೇನೆ ಎನ್ನುವಂಥ ಸಹಜವಾಗಿರುವ ಸ್ವಭಾವವು ತಾನೇ ತಾನಾಗಿ ಹೊಳೆಯುತ್ತದೆ ಅಂತ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಅನುಗ್ರಹದಿಂದ ಇಂಥ ಬ್ರಹ್ಮಸ್ವರೂಪವನ್ನು ತಾನೆಂದು ತಿಳಿದುಕೊಂಡು ನಾವೆಲ್ಲರೂ ಅಮೃತಾತ್ಮರಾಗೋಣ ಎಂದು ತಿಳಿಸುತ್ತಾ ಈ ಪ್ರವಚನವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.